ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ ಚಾಪ್ಟರ್ 33 ಅಧ್ಯಾಯದಿಂದ ನಾವು ನೋಡಿಕೊಳ್ಳೋಣ. 33ನೇ ಅಧ್ಯಾಯದಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ನೋಡಿಕೊಳ್ಳಬಹುದು. ದೇವರ ವಿಷಯದಲ್ಲಿ ಸುಮಾರು 14 ಗುಣಲಕ್ಷಣಗಳನ್ನು ನಾವು ನೋಡ್ತೇವೆ, ಪ್ಲಸ್ 11 ನಕಾರಾತ್ಮಕ ವಿಷಯಗಳನ್ನು ನಾವು ನೋಡಿಕೊಳ್ತಿದ್ದೇವೆ. ಹಾಗಾದರೆ 14 ಪ್ಲಸ್ 11 25 ಆಯಿತು. ಅದಲ್ಲದೆ 5 ಸಕಾರಾತ್ಮಕ ವಿಷಯಗಳನ್ನು 10ನೇ ವಚನದಿಂದ ನೋಡಿಕೊಳ್ತೇವೆ. ಹಾಗಾದರೆ 25 ಪ್ಲಸ್ 5 ನೋಡುವಾಗ 30 ಆಯಿತು. ಅದಲ್ಲದೆ 6 ರಹಸ್ಯಗಳು, ಅಂದರೆ ಬಡತಿಗೆ 6 ಸೀಕ್ರೆಟ್ಸ್ ಆಫ್ ಪ್ರಮೋಷನ್, ಅದನ್ನು 14ನೇ ವಚನದಿಂದ ನಾವು ನೋಡ್ಕೊಳ್ತೇವೆ. 30 ಪ್ಲಸ್ 6 36 ಆಯಿತು. ಅದಲ್ಲದೆ ನಾವು ದೇವರ ಅದರ ಪರಿಣಾಮವಾಗಿ, ಆ ಬಡತಿಯ ಪರಿಣಾಮವಾಗಿ ಆಗುವಂಥ 19 ಸಂಗತಿಗಳನ್ನು ಕೂಡ ನಾವು ನೋಡಿಕೊಳ್ತಿದ್ದೆವು. ಹಾಗಾದರೆ ಸುಮಾರು 40 ಮೇಲೆ ವಿಷಯಗಳು 24 ವಚನಗಳಲ್ಲಿ ನಾವು ನೋಡಿಕೊಳ್ತೇವೆ. 24 ವಚನಗಳಿದೆ, ಅದರಲ್ಲಿ ಸುಮಾರು 40ಕ್ಕಿಂತಲೂ ಹೆಚ್ಚು ವಿಷಯಗಳು ಇದೆ ಯೆಶಾಯ 33ರಲ್ಲಿ. ಅದರ ಸಂಕ್ಷಿಪ್ತವಾಗಿ ನಾವು ನೋಡಿಕೊಳ್ಳೋಣ. ಇದರಲ್ಲಿ ಏನೇನು ದೇವರ ಬಗ್ಗೆ ಇದೆ, ಏನೇನು ಕಲಿಬೇಕು ಎಂಬಂಥ ವಿಷಯಗಳು. ಮೊದಲನೇದಾಗಿ 33ನೇ ಅಧ್ಯಾಯ ಮತ್ತು 1ನೇ ವಚನದಲ್ಲಿ ನಾವು ನೋಡುವಾಗ ಪ್ರವಾದಿ ಕೆಲವು ಮಾತುಗಳನ್ನು ಸೂರ್ಯ ಬಗ್ಗೆ ಮತ್ತು ಬಾಧಿಸುವುದರ ಬಗ್ಗೆ ಮಾತಾಡಿಬಿಟ್ಟು 2ನೇ ವಚನದಲ್ಲಿ ಯೆಹೋವನೇ ಎಂಬುದಾಗಿ ಪ್ರಾರಂಭಿಸ್ತಾನೆ. ಯೆಹೋವನೇ ಅಂದರೆ ಇರುವಾತನೇ ಆಗಿರುವಾತನು, ಎಂಥವನಾಗಿರುವೆನು ಅಂಥವನಾಗಿರುವೆನು ಎಂಬಾತನು, ಅಥವಾ ಆತನು ಎಂಥವನಾಗಿರುವನು ಅಂಥವನಾಗಿರುವನು ಎಂಬಾತನು. ಯೆಹೋವನೇ ನಮ್ಮನ್ನು ಕರುಣಿಸು. ಯಾಕೆ ಆ ರೀತಿಯಾಗಿ ಹೇಳ್ತಿದ್ದಾನೆ? ತಪ್ಪು ಮಾಡಿದ ಮೇಲೆ ಈ ಕರುಣೆ ಬೇಡಬೇಕು. ಏನು ತಪ್ಪು ಮಾಡಿದರು? 31ನೇ ಅಧ್ಯಾಯದ ಪ್ರಕಾರವಾಗಿ ಇಸ್ರಾಯೇಲರು ದೇವರಲ್ಲದ ಐಗುಪ್ತವನ್ನು ದೇವರ ಸ್ಥಾನ ಕೊಟ್ಬಿಟ್ರು. ದೇವರಿಗೆ ಕೊಡತಕ್ಕಂಥ ಸ್ಥಾನವನ್ನು, ದೇವರಿಗೆ ಕೊಡ್ತಕ್ಕಂಥ ಆ ನಂಬಿಕೆಯನ್ನು, ದೇವರಿಗೆ ಕೊಡ್ತಕ್ಕಂಥ ಆಶ್ರಯವನ್ನು, ಆ ಭರವಸೆಯನ್ನು ಐಗುಪ್ತದ ಮೇಲೆ ಸಹಾಯಕ್ಕಾಗಿ ಅವರು ಆತ್ಕೊಂಡ್ಬಿಟ್ರು. ಆದ್ದರಿಂದ ಮಾಡಿದ ತಪ್ಪು ಆಗೋಯ್ತು. ಈಗ ಏನು ಮಾಡ್ಬೋದು? ನಮ್ಮನ್ನು ಕರುಣಿಸು, ನಮ್ಮನ್ನು ಕರುಣಿಸು. ನಿನ್ನನ್ನು ಕಾದುಕೊಂಡಿದ್ದೇವೆ. ದೇವರು ಕರುಣಿಸುವ ದೇವರು. 2ನೇದಾಗಿ ಆತನಿಗಾಗಿ ನಾವು ಕಾಯಬಹುದು. ಪ್ರತಿ ಮುಂಜಾನೆಯೂ ನಮಗೆ ಭುಜಬಲವಾಗಿ, ಅದು 3ನೇದಾಗಿ ದೇವರ ವಿಷಯದಲ್ಲಿ ಪ್ರತಿ ಮುಂಜಾನೆ ಭುಜಬಲವಾಗಿದ್ದಾನೆ ದೇವರು. ಹೌದಲ್ವಾ? ದೇವರು ನಮಗೆ ಭುಜಬಲವಾಗಿರುವಂಥದ್ದು ಎಂಥ ಒಂದು ಆಶ್ಚರ್ಯ, ಎಂಥ ಒಂದು ಭಾಗ್ಯ, ಎಂಥ ಒಂದು ಅವಕಾಶ, ಎಂಥ ಒಂದು ಬದಲಿ, ಸಬ್ಸ್ಟಿಟ್ಯೂಟ್. ಆನಂತರ ನಾವು ನೋಡ್ತೇವೆ, ಹೌದು, ಆತನು ಯೆಹೋವನಾಗಿದ್ದಾನೆ, ನಮ್ಮನ್ನು ಕರುಣಿಸುವ ಆತನಾಗಿದ್ದಾನೆ. 3ನೇದು ಆತನಿಗಾಗಿ ನಾವು ಕಾಯತಕ್ಕದ್ದಾಗಿದೆ. ಆತನು 4ನೇದಾಗಿ ನಮಗೆ ಭುಜಬಲವಾಗಿದ್ದಾನೆ. 5ನೇದಾಗಿ ಇಕ್ಕಟ್ಟಿನಲ್ಲಿ ನಮಗೆ ರಕ್ಷಣೆ. 5ನೇದಾಗಿ ರಕ್ಷಣೆ ಅಂದ ತಕ್ಷಣ ರಕ್ಷಕನ ಬಗ್ಗೆ, ಮೆಸ್ಸಿಯನ ಕುರಿತಾಗಿ, ಹೇಗಾದರೂ ಯೇಸು ಕ್ರಿಸ್ತನ ಬಗ್ಗೆ ಪ್ರತಿ ಅಧ್ಯಾಯಗಳಲ್ಲಿ
ಬೈಬಲ್ನಲ್ಲಿ ಇದೆ. ಅದರಲ್ಲಿ ಯೆಶಾಯ 66 ಅಧ್ಯಾಯನಿರುವಂಥ ಯೆಶಾಯ 66 ಪುಸ್ತಕಗಳನ್ನು ಸೂಚಿಸುವ ರೀತಿಯಲ್ಲಿ ಪ್ರತಿ ಅಧ್ಯಾಯದಲ್ಲಿಯೂ ಮೆಸ್ಸಿಯನ್ನು ಕುರಿತಾಗಿ ಇರುವಂಥದ್ದನ್ನು ಗಮನಿಸ್ಬೋದು. ಹೌದು, 3ನೇ ವಚನದಲ್ಲಿ ದೇವರು ನೀನು ಏಳುವಾಗ ದೇವರು ನಮಗಾಗಿ ಏಳುವಾತನಾಗಿದ್ದಾನೆ. ಅಷ್ಟೇ ಅಲ್ಲ, ದೇವರ ವಿಷಯದಲ್ಲಿ 4ನೇ ವಚನದಲ್ಲಿ ನೋಡುವಾಗ ಇನ್ನೊಂದು ಮಾತು ಕೂಡ ಇದೆ. 5ನೇ ವಚನಕ್ಕೆ ಬರೋಣ. ಯೆಹೋವನು ಉನ್ನತೋನ್ನತನಾಗಿದ್ದಾನೆ. ದೇವರು ಉನ್ನತೋನ್ನತನಾಗಿದ್ದಾನಂತೆ. ಹೌದು, ಹಾಗಾದರೆ ಆತನು ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿಯಾಗಿದ್ದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ಆತನಾಗಿದ್ದಾನೆ. ನಾವು ಯಾಕೆ ಐಗುಪ್ತದ ಮೇಲೆ ಆತ್ಕೊಳ್ಬೇಕು? ನಾವು ಯಾಕೆ ನಮ್ಮ ಮೇಲೆ ಆತ್ಕೊಳ್ಬೇಕು? ನಾವು ಯಾಕೆ ನಮ್ಮ ವೈರಿ ಮೇಲೆ ಆತ್ಕೊಳ್ಬೇಕು? ನಾವು ಯಾಕೆ ನಮ್ಮ ಸ್ನೇಹಿತರ ಮೇಲೆ ಆತ್ಕೊಳ್ಬೇಕು? ಸ್ನೇಹಿತರಿಗಾಗಿ ದೇವರಿಗೆ ಸ್ತೋತ್ರವಾಗಲಿ, ನಮಗೋಸ್ಕರವಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಆದರೆ ದೇವರಿಗೆ ಕೊಡತಕ್ಕಂಥ ಸ್ಥಾನ, ಮಾನ, ಗೌರವ ಆತನಿಗೆ ಕೊಡೋಣ. ಯೆಹೋವನು ಉನ್ನತೋನ್ನತನಾಗಿದ್ದಾನೆ, ಮೇಲಿನ ಲೋಕದಲ್ಲಿ ವಾಸಿಸುತ್ತಾನೆ. ಅಷ್ಟೇ ಆತನ ಅಡ್ರೆಸ್ ಅದು. ಅಲ್ಲಿಂದ ಆತನೆಲ್ಲ ಸ್ಕ್ಯಾನ್ ಮಾಡ್ತಾನೆ, ಎಲ್ಲವನ್ನು ನೋಡುವ ಆತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಚೀಯೋನನನ್ನು ನೀತಿ ನ್ಯಾಯಗಳಿಂದ ತುಂಬಿಸಿದ್ದಾನೆ. ಇದು ದೇವ್ರ ಬಗ್ಗೆ ಇನ್ನೊಂದು ವಿಷಯ, ದೇವ್ರು ಮಾಡುವಂಥ ಮತ್ತೊಂದು ಸಂಗತಿ. ಹೌದು, ಚೀಯೋನ್ ಅಂತ ಹೇಳುವಾಗ ಇಂದು ನಾವು ಸಭೆಯನ್ನು ಎಂಬುದಾಗಿ ಹೇಳ್ಬೋದು. ಯಾಕಂದರೆ ಚೀಯೋನ್ ವಿಷಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನೋಡುವಾಗ ನೀವು ಮುಟ್ಟುವುದಕ್ಕೆ ಸಾಧ್ಯವಾದಂಥ ಮತ್ತು ಬೆಂಕಿ ಹತ್ತಿದಂಥ ಬೆಟ್ಟಕ್ಕೂ ಮೋಡದ ಮೊಬ್ಬಿಗೂ ಕತ್ತಲೆಗೂ ನೀವು ಬರಲಿಲ್ಲ, ಆದರೆ ಯಾವುದಕ್ಕೆ ನೀವು ಬಂದಿದ್ದೀರಿ ಅಂತ ಹೇಳ್ಬಿಟ್ಟು 12ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೀವು ಬಂದಂಥದ್ದು ಚೀಯೋನಿಗೆ ಎಂಬುದಾಗಿ ಆತನು ಹೇಳುವಾತನಾಗಿದ್ದಾನೆ. 22ನೇ ವಚನ ಆದರೆ ನೀವು ಚೀಯೋನ್ ಪರ್ವತಕ್ಕೆ, ಜೀವಸ್ವರೂಪನಾದ ದೇವರ ಸಭೆಗೆ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು. ಆದ ಕಾರಣ ಸಭೆಯನ್ನು ದೇವರು ನೀತಿ ನ್ಯಾಯಗಳಿಂದ ತುಂಬಿಸಿದ್ದಾನೆ. ಆನಂತರ 6ನೇ ವಚನದಲ್ಲಿ ಇನ್ನೂ ಕೆಲವು ಮಾತುಗಳಿದೆ. ಜ್ಞಾನ, ವಿಸ್ಡಮ್, ತಿಳುವಳಿಕೆ, ನಾಲೆಡ್ಜ್, ರಕ್ಷಣಾ, ಕಾರ್ಯ ಸಮೃದ್ಧಿ. ವಾವ್, ದೊಡ್ಡ ಮಾತು. ಅದರ 3 ಸಂಗತಿಗಳಿದೆ. ರಕ್ಷಣಾ, ಕಾರ್ಯ ಸಮೃದ್ಧಿ. ಅದು ಆಂಗ್ಲ ಭಾಷೆಯಲ್ಲಿ ಬರೋದಿಲ್ಲ, ಆದರೆ ಕನ್ನಡದಲ್ಲಿ ಒಂದೇ. ರಕ್ಷಣಾ, ಕಾರ್ಯ ಸಮೃದ್ಧಿ ಸಭೆಗೆ, ನಮಗೆ ದೇವರು ಕೊಡುವಾತನಾಗಿದ್ದಾನೆ. ಹಾಗಾದರೆ ನಾವು ಯಾಕೆ ದೇವರನ್ನು ಬಿಡಬೇಕು? ಯಾಕೆ ನಮ್ಮ ಮೇಲೆ ಆತ್ಕೊಳ್ಬೇಕು ಎಂಬುದಕ್ಕೆ ಸಾಕಷ್ಟು ಕಾರಣ ಪ್ರವಾದಿ ಯೆಶಾಯನು ಕೊಡ್ತಾನೆ. ರಕ್ಷಣಾ ಕಾರ್ಯ ಸಮೃದ್ಧಿಯು ಇರುವುದರಿಂದ ನಿನ್ನ ಕಾಲದಲ್ಲಿ ಸ್ಥೈರ್ಯವಿರುವುದು. ವಾವ್! ಯೆಹೋವನ ಮೇಲೆ ಭಯಭಕ್ತಿಯು ನಿನಗೆ ನಿಧಿಯಾಗುವುದು. ನಮಗೆ ಹಾಗಾದರೆ ಬಡವರು ಆತ್ಮಿಕವಾಗಿ ಆಗಲಿ ಇರಬೇಕಾಗಿಲ್ಲ, ಭೌತಿಕವಾಗಿ ಕೂಡ ಇರಬೇಕಾಗಿಲ್ಲ. ಯಾಕಂದರೆ ದೇವರ ಭಯವೇ ನಮಗೆ ನಿಕ್ಷೇಪ. ದೇವರ ಭಯವೇ ಜ್ಞಾನಕ್ಕೆ ಮೂಲ ಅಂತ ನಾವು ಜ್ಞಾನೋಕ್ತಿ 1:7 ಮತ್ತು 8:13 ನೋಡ್ತೇವೆ. ಆದರೆ ಇಲ್ಲಿ ದೇವರ ಭಯವೇ ನಮಗೆ ನಿಕ್ಷೇಪ. ವಾವ್! 7ನೇ ವಚನದಿಂದ ಭಯಂಕರವಾದಂಥ 11 ವಿಷಯಗಳು ಇದೆ. ಅದನ್ನು ಹೆಚ್ಚು ಸಮಯ ನಾವು ನೋಡೋದು ಬೇಕಾಗಿಲ್ಲ. ಆಹಾಕಾರ 7ನೇ ವಚನ, ಅಳುವಿಕೆ, ಹಾಳಾಗುವಿಕೆ, ಶತ್ರು ಒಪ್ಪಂದ, ತಿರಸ್ಕಾರ, ಗಣನೆಗೆ ತಾರದಂಥದ್ದು, ಪ್ರಲಾಪ, ನಾಚಿಕೆ,
ಉದುರಿಸಿ ಬಿಟ್ಟಂಥ ಪರಿಸ್ಥಿತಿ 7ರಿಂದ 10 ವಚನದಲ್ಲಿ 11 ವಿಷಯಗಳು ನಕಾರಾತ್ಮಕವಾಗಿ ಇರುವಂಥದ್ದು ನೋಡ್ತೇವೆ. ಆದರೆ ದೇವರು 10ನೇ ವಚನದಿಂದ 5 ಸಕಾರಾತ್ಮಕ ವಿಷಯಗಳನ್ನು ಹೇಳೋದು ಗಮನಿಸಿ. ಈಗ ನಾನು ಹೇಳುವೆನು, ಈಗಲೇ ನನ್ನನ್ನು ಉನ್ನತಪಡಿಸಿಕೊಳ್ಳುವೆನು. ಐ ವಿಲ್ ಎಕ್ಸಾಲ್ಟ್ ಮೈಸೆಲ್ಫ್. ಸಮಸ್ಯೆ ಇದ್ದರೆ ಏನು? ದೇವರು ಕೂಡ ನಮ್ಮೊಂದಿಗೆ ಇರುವಾತನಾಗಿದ್ದಾನೆ. ನಕಾರಾತ್ಮಕ ವಿಷಯಗಳಿದ್ದರೆ ಏನು? ದೇವರು ಸಕಾರಾತ್ಮಕವಾಗಿ ಅದನ್ನು ನಕಾರಾತ್ಮಕ ವಿಷಯಗಳನ್ನು ಒಳಿತು ಮಾಡಿಬಿಡ್ತಾನೆ. ಆತನು ಪ್ರಾರಂಭದಲ್ಲಿ ಮಾಡಿದಂಥದ್ದನ್ನೇ ಈಗಲೂ ಮಾಡುವಾತನಾಗಿದ್ದಾನೆ. ಆತ್ಮಿಕವಾಗಿ ನಮ್ಮ ಲೋಕದಲ್ಲಿ ನಮ್ಮ ಲೋಕ ಅಂತ ಹೇಳಿದಾಗ ಕೆಲವು ಸರಿ ಏನಾದರೂ ಸಮಸ್ಯೆ ಆಗಿಬಿಟ್ರೆ ಲೋಕನೇ ಮುಗಿದೋಯ್ತೇನೋ ಎಂಬುದಾಗಿ ಪ್ರತಿಕ್ರಿಯೆ ನೀಡುವಂಥದ್ದು ಮಾನವ ಸ್ವಭಾವ. ನಾನು ಆ ರೀತಿಯಾಗಿ ಮಾಡಿದ್ದೇನೆ, ಆ ರೀತಿಯಾಗಿ ಮಾಡಬೇಕಾಗಿಲ್ಲ. ಯಾಕಂತ ಹೇಳಿದರೆ ದೇವರು 1ನೇ ಅಧ್ಯಾಯ 3ನೇ ವಚನ ಆದಿಕಾಂಡ, ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಆದರೆ ಅದಕ್ಕಿಂತ ಮುಂಚೆ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಕತ್ತಲೆಯಾಗಿಯೂ ಇತ್ತು. ಕ್ರಮವಿಲ್ಲದೆ ಬರಿದಾಗಿ ಕತ್ತಲೆಯಾದಂಥ ಜೀವನದಲ್ಲಿ ದೇವರು ಬೆಳಕಾಗಿ ಬಂದು ಸಹಾಯ ಮಾಡ್ತೇನೆ, ನಾನು ಹೇಳುವೇನು ಅಂತ ಹೇಳ್ತಾನೆ ದೇವರು. ಈಗಲೇ ನಾನು ಉನ್ನತಪಡಿಸಿಕೊಳ್ಳುವೆನೆಂಬುದಾಗಿ ಹೇಳಿಬಿಟ್ಟು ಕೂಡಲೇ ಉನ್ನತೋನ್ನತನಾಗುವೆನು. ವಾವ್! ಸಮಸ್ಯೆ ಬಂತು, ಭಾಳ ಕಾಲದಿಂದ ಸಮಸ್ಯೆ ಇದೆ. ಕೂಡಲೇ ದೇವರು ಉನ್ನತೋನ್ನತನಾಗುವೆನು. ಹಾಗಾದರೆ ಸಮಸ್ಯೆ ಚಿಕ್ಕದಾಗಿಬಿಡ್ತದೆ. ಯಾವುದೇ ಸಮಸ್ಯೆ ನಾವು ತಕ್ಕೊಂಡು ಅದನ್ನು ಹತ್ರ ತಗೊಂಡಾಗ ಅದೇ ದೊಡ್ಡದಾಗಿ ಕಾಣ್ತದೆ. ಆದರೆ ನಮ್ಮ ದೇವರು ದೊಡ್ಡ ಆತನು. ಒಂದು ಪರ್ವತದ ಮುಂದೆ ನಿಂತ್ಕೊಂಡಾಗ ಆಚೆ ಕಡೆ ಏನೂ ಕಾಣಲ್ಲ, ಪರ್ವತ ಅಷ್ಟೇ ಕಾಣ್ತದೆ. ಆ ರೀತಿಯಾಗಿ ದೇವರನ್ನು ನಾವು ದೃಷ್ಟಿಸುವಾಗ ನಾವು ಆಶಾಭಂಗ ಪಡುವುದಿಲ್ಲ. ಯಾಕಂದ್ರೆ ದೇವರೇ ನಮಗೆ ಕಾಣ್ತಾರೆ. ಮತ್ತು 5ರಲ್ಲಿ ಬರೆದಿರುವ ಹಾಗೆ ನಿರ್ಮಲ ಚಿತ್ತರ ಅಥವಾ ಶುದ್ಧ ಹೃದಯದವರು ಧನ್ಯರು. ಹೊಸ ಭಾಷಾಂತರ, ಕನ್ನಡ ಭಾಷಾಂತರದಲ್ಲಿ ಹಾಗಿದೆ, ಶುದ್ಧ ಹೃದಯದವರು ಧನ್ಯರು, ಅವರು ದೇವರನ್ನು ಕಾಣುವರು. NIV ಭಾಷಾಂತರ. ಸರಿ, ಹಾಗೆ ಮುಂದೆ ನಾವು ನೋಡುವಾಗ ದೇವರು ಇನ್ನೊಂದು ಮಾತು 13ನೇ ವಚನದಲ್ಲಿ ಹೇಳುವಂಥದ್ದು ನನ್ನ ಹೃದಯಕ್ಕೆ ಅದು ಬಹಳ ನಾಟಿದೆ. ಅದೇನೆಂದರೆ, ದೂರಸ್ಥರೇ ನಾನು ನಡೆಸಿದ್ದನ್ನು ಕೇಳಿರಿ. ದೇವರು ದೂರಸ್ಥರನ್ನು ಕೂಡ ಗಮನಿಸ್ತಾನೆ. ಕೆಲವು ಸಾರಿ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಲಾಸ್ಟ್ ಕೊನೆ ಸೀಟ್ನಲ್ಲಿ ಕೂತ್ಕೋಬೇಕು ಎಂಬುದಾಗಿ ಇಷ್ಟಪಡ್ತೀವಿ. ಕೂಟಕ್ಕೆ ಹೋದಾಗ ಕೂಡ ಲಾಸ್ಟ್ ಕೊನೆಗೆ ಸಾಕಷ್ಟು ಸ್ಥಳ ಇರ್ಬೋದು, ಆದರೂ ಕೂಡ ಕೊನೆಯದಾಗಿ ಕೂತ್ಕೋಬೇಕಂತ ಕೆಲವರು ಇಷ್ಟಪಡ್ತಾರೆ. ಆದರೂ ಕೂಡ ಅಂಥವರಿಗೂ ದೇವರು ಒಂದು ಸಂದೇಶ, ದೂರಸ್ಥರೇ ನಾನು ನಡೆಸಿದ್ದನ್ನು ಕೇಳ್ರಿ. ಸಮೀಪಸ್ಥರೇ, ಹತ್ತಿರ ಕೆಲವ್ರಿಗೆ ಏನಿದ್ರು ಹತ್ತಿರ ಹೋಗಿ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ರೋನಲ್ಲಿ ಫಸ್ಟಾಗಿ ಮುಂದಾಗಿ ಕೂತ್ಕೋಬೇಕು. ಕೂಟದಲ್ಲಿ ಆಗಲಿ, ಶಾಲೆಯಲ್ಲಿ ಆಗಲಿ, ಕಾಲೇಜಿನಲ್ಲಿ ಆಗಲಿ. ಸಮೀಪಸ್ಥರೇ ನನ್ನ ಪರಾಕ್ರಮವನ್ನು ತಿಳಿದುಕೊಳ್ಳ್ರಿ. ಸಮೀಪಸ್ಥರು ದೇವರ ಪರಾಕ್ರಮ ತಿಳ್ಕೊಳ್ತಾರೆ, ದೂರಸ್ಥರು ದೇವರು ನಡೆಸಿದ್ದನ್ನು ಕೇಳ್ತಾರೆ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ 33ನೇ ಅಧ್ಯಾಯ 13ನೇ ವಚನದವರೆಗೆ. 14ನೇ ವಚನದಿಂದ ನಾವು ನೋಡುವಾಗ ಕೆಲವು ರಹಸ್ಯಗಳನ್ನು ನೋಡ್ಬೋದು. ಒಂದು 6 ರಹಸ್ಯಗಳನ್ನು ನೋಡೋಣ. ಯಾವುದಕ್ಕೆ ರಹಸ್ಯ? ಪ್ರಮೋಷನ್ಗೆ ರಹಸ್ಯ, ಬಡ್ತಿಗೆ. ಏನದು? 15ನೇ ವಚನ, ಸನ್ಮಾರ್ಗದಲ್ಲಿ ನಡಿಬೇಕು 1, ಯಥಾರ್ಥವಾಗಿ ನುಡಿಬೇಕು 2ನೇದು, ದೋಚಿಕೊಂಡ ಲಾಭ ಬೇಡ ಅನ್ನಬೇಕು 3ನೇದು, ಲಂಚ ಮುಟ್ಟದಂತೆ ಕೈ ಒದರಬೇಕು 4ನೇದು, ಕೊಲೆಯ ಮಾತು ಅಥವಾ
ಟೀಕೆಯ ಮಾತು ಅಥವಾ ಹೀನೈಸುವ ಮಾತು ಅಥವಾ ದ್ವೇಷದ ಮಾತು. ಯಾಕಂದರೆ ಕೊಲೆನ ಹೊಸ ಒಡಂಬಡಿಕೆಯಲ್ಲಿ ದ್ವೇಷಕ್ಕೆ ಹೋಲಿಕೆ ಮಾಡಲ್ಪಟ್ಟಿದೆ. ಎಲ್ಲಿ ಮಾಡಲ್ಪಟ್ಟಿದೆ ಅಂತ ಹೇಳುವಾಗ ಮತ್ತಾಯ 5ರಲ್ಲಿಯೂ ಇದೆ, 1 ಯೋಹಾನ 3ರಲ್ಲಿ ಕೂಡ ಇದೆ. ಆದ ಕಾರಣ ದ್ವೇಷದ ಮಾತಿಗೆ ಕಿವಿಗೊಡದೆ ಕೆಟ್ಟದ್ದನ್ನು ನೋಡದೆ ಇರುವಂಥವರು ಎಲ್ಲಿರ್ತಾರೆ ಅಂತ ಹೇಳಿದ್ರೆ 15ನೇ ವಚನದ ಕೊನೆ ಭಾಗ, ಯೆಶಾಯ 33, ಉನ್ನತ ಸನ್ನಿಧಾನದಲ್ಲಿ ವಾಸಿಸುವನು. ಉನ್ನತ ಸನ್ನಿಧಾನ ಅಂತೇಳಿದ ತಕ್ಷಣ ನನಗೆ ಬರುವಂಥದ್ದು ಏನಂತ ಹೇಳಿದರೆ 10ನೇ ವಚನದಲ್ಲಿ ದೇವರು ಹೇಳ್ತಾರೆ, ಅದೇನಂತ ಹೇಳಿದರೆ, ನನ್ನನ್ನು ಉನ್ನತಪಡಿಸಿಕೊಳ್ಳುವೆನು. ಹಾಗಾದರೆ ಇಬ್ಬರು ಒಂದೇ ಕಡೆ ಮೀಟ್ ಮಾಡಿಬಿಡ್ತಾರೆ. ಹೌದು, ಈ 6 ವಿಷಯಗಳನ್ನು ಪಾಲಿಸುವಂಥವರು ದೇವರ ಸನ್ನಿಧಾನದಲ್ಲಿ ದೇವರನ್ನು ಸಂಧಿಸ್ತಾರೆ. ಈ ಉನ್ನತಕ್ಕೆ ಈ ಬಡ್ತಿಯ ಆಶೀರ್ವಾದಗಳು ಎಷ್ಟು ಅಂತ ಹೇಳ್ಬಿಟ್ಟು ನೋಡುವಾಗ 19 ಆಶೀರ್ವಾದಗಳಿದೆ ರೀ. 1 ಆಶ್ರಯ ಗಿರಿ, 16ನೇ ವಚನ. 2ನೇದು ಅನ್ನ ಉಚಿತ, ಊಟ ಉಚಿತ. 3ನೇ ಆಶೀರ್ವಾದ ನೀರು ನಿಸ್ಸಂದೇಹ. 4ನೇ ಆಶೀರ್ವಾದ 17ನೇ ವಚನ, ದೇವರನ್ನು ಕಣ್ಣಾರೆ ದರ್ಶನ ಮಾಡ್ತೀರಿ, ಕ್ರಿಸ್ತನನ್ನು. 5ನೇ ಆಶೀರ್ವಾದ ಸ್ವದೇಶವನ್ನು ಕಣ್ಣು ತುಂಬ ನೋಡುವಿರಿ, ದೇವರು ಕೊಟ್ಟದ್ದನ್ನು ನೀವು ಕಾಣ್ತೀರಿ, ಪ್ರಕಟಣೆ. 6ನೇದು ನೀವು ನಿಮ್ಮ ಮನಸ್ಸಿನಲ್ಲಿ ತೃಪ್ತಿ ಅಂದುಕೊಳ್ತೀರಿ. 7ನೇದು 19ನೇ ವಚನ, ಕ್ರೂರತೆಯನ್ನು ಕಾಣೋದಿಲ್ಲ. ವಾವ್. ಮತ್ತು 8ನೇದಾಗಿ ಚಿಯೋನನ್ನು ನೋಡ್ತೀರಿ, ಸಭೆಯನ್ನು ನೋಡ್ತೀರಿ, 20ನೇ ವಚನ. ಆನಂತರ 20ನೇ ವಚನದ 2ನೇ ಭಾಗದಲ್ಲಿ ನೋಡುವಾಗ ಯೆರೂಸಲೇಮ್ ನೆಮ್ಮದಿಯ ನಿವಾಸ, ನೆಮ್ಮದಿ, ಶಾಲೋಮ್ ಸಿಗ್ತದೆ. ಹೌದು, ದೇವರ 19 ಆಶೀರ್ವಾದಗಳಲ್ಲಿ ಇದು ಕೂಡ ಒಂದಾಗಿದೆ. ಆ ರೀತಿಯಾದಾಗ ಏನಾಗ್ತದೆ, 21ನೇ ವಚನದಲ್ಲಿ ಯೆಹೋವನು ಘನ ಹೊಂದುತ್ತಾರೆ, ದೇವ್ರಿಗೆ ಮಹಿಮೆ ಆಗ್ತದೆ. ಅದು ಆಶೀರ್ವಾದವೇ. ದೇವರಿಗೆ ಮಹಿಮೆ ಆದರೆ ನಮಗೆ ಆಶೀರ್ವಾದ ತಾನೇ, ಅದು ಕರೆಕ್ಟ್. ಮತ್ತು 11ನೇದಾಗಿ ನೋಡುವಾಗ ಹುಟ್ಟುಗೋಲಿನ ದೋಣಿ ಹೋಗದೆ ಅಂತ ಹೇಳ್ಬಿಟ್ಟು ಮುಂದೆ ಘನನಾವೆಯು ಸಂಚರಿಸಿದ ವಿಸ್ತೀರ್ಣ ನದಿಗಳಂತೆ ನಮ್ಮೊಂದಿಗಿರುವನು. ದೇವರ ಸನ್ನಿಧಾನ ನಮ್ಮೊಂದಿಗಿರುವನು, ಅಷ್ಟೇ ತಗೊಳ್ಳೋಣ. ಅದು 11ನೇ ಆಶೀರ್ವಾದ, ದೇವರ ಸಾನ್ನಿಧ್ಯ ನಮಗೆ ಸಿಗ್ತದೆ. ಆನಂತರ 22ನೇ ವಚನದಲ್ಲಿ ಯೆಹೋವನು ನ್ಯಾಯಾಧಿಪತಿ ಅಂತ ರುಚಿಸ್ತೇವೆ. ಯೆಹೋವನು ಧರ್ಮ ವಿಧಾಯಕ ಅಂತ 22ನೇ ವಚನ, ಅದು 13ನೇ ಆಶೀರ್ವಾದ. ಯೆಹೋವನು ನಮ್ಮ ರಾಜನಾಗಿರ್ತಾನೆ, 14ನೇ ಆಶೀರ್ವಾದ. ಆತನೇ ನಮ್ಮನ್ನು ರಕ್ಷಿಸುವನು, ಅದು ಇನ್ನೊಂದು 15ನೇ ಆಶೀರ್ವಾದ. ಆಮೇಲೆ ಏನಾಗ್ತದೆ 23ನೇ ವಚನದಲ್ಲಿ, ಆಗ ದೊಡ್ಡ ಸೂರೆಯು ಕೊಳ್ಳೆಯಾಗಿ, ಅಂದರೆ ಸಮೃದ್ಧಿ. ಹಳೆ ಒಡಂಬಡಿಕೆಯಲ್ಲಿ ಸೂರೆ, ಹೊಸ ಒಡಂಬಡಿಕೆಯಲ್ಲಿ ಸಮೃದ್ಧಿ ನಮಗೆ 16ನೇ ಆಶೀರ್ವಾದವಾಗಿ ಬರ್ತದೆ. 17ನೇದಾಗಿ ವಿಶೇಷವಾಗಿ ಕುಂಟರು, ಒಂದು ವೇಳೆ ಬಲಹೀನತೆ ಇದ್ದರೂ ಕೂಡ ನಮಗೆ ಬಲ ಸಿಕ್ಕುವಂಥದ್ದಾಗಿದೆ. 18ನೇದಾಗಿ ಚಿಯೋನಿನ ಯಾವ ನಿವಾಸಿಯೂ ಅಸ್ವಸ್ಥನೂ ಆಗೋದಿಲ್ಲ. ವಾವ್. ಕೊನೆಯದಾಗಿ ಜನರ ಪಾಪ ಪರಿಹಾರ. 19 ಆಶೀರ್ವಾದಗಳು. ವಾವ್, ಭಾಳ ವಿಶೇಷವಾಗಿದೆ. 33ನೇ ಅಧ್ಯಾಯ ಯೆಶಾಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.